ಬೇಸಿಗೆ ಆರಂಭದಲ್ಲೇ ರಾಜ್ಯದ ಹಳ್ಳಿಗಳಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಕುಡಿಯುವ ನೀರಿಗೆ ಆ ಜಿಲ್ಲೆಯ ಜನರು ಪರದಾಡ್ತಾ ಇದ್ದು, ಕುಡಿಯುವ ನೀರಿಗೆ ಅಷ್ಟೇ ಅಲ್ಲ, ಸ್ನಾನ, ಬಟ್ಟೆ ತೊಳೆಯೋದಕ್ಕೂ ಕೂಡ ಜನರು ಸಾಕಷ್ಟು ಪರದಾಡುವಂತಾಗಿದೆ. ಎಲ್ಲಿ ಅಂತೀರಾ? ಈ ಕುರಿತ ಸ್ಟೋರಿ ಇಲ್ಲಿದೆ, ನೀವೇ ನೋಡಿ. ಭೀಕರ ಜಲಕ್ಷಾಮಕ್ಕೆ ತತ್ತರಿಸಿದ ಯಾದಗಿರಿಯ ಯಕ್ತಾಪುರ ಗ್ರಾಮ. ನೀರಿನ ಕೊರತೆ, ವಾರಕ್ಕೊಮ್ಮೆ ಸ್ನಾನ ಮಾಡುವ ಸ್ಥಿತಿ. ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ರು ನೋ ಯೂಸ್. ಭೀಕರ ಜಲಕ್ಷಾಮಕ್ಕೆ ತತ್ತರಿಸಿದ ಗ್ರಾಮಸ್ಥರು, ನೀರಿನ ಕೊರತೆಯಿಂದ ವಾರಕ್ಕೊಮ್ಮೆ ಸ್ನಾನ ಮಾಡ್ತಿರುವ ಜನರು, ಸ್ನಾನ ಮಾಡಿ ಅದೇ ನೀರಿನಲ್ಲಿ ಬಟ್ಟೆ ತೊಳಿತಾ ಇರೋ ಜನ. ಎಸ್, ಈ ದೃಶ್ಯ ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಯಕ್ತಾಪುರ ಗ್ರಾಮದ ಆಶ್ರಯ ಕಾಲೋನಿಯಲ್ಲಿ. ಕುಡಿಯುವ ನೀರಿಗಾಗಿ ಕಳೆದ 2 ವರ್ಷಗಳಿಂದ ಯಕ್ತಾಪುರ ಗ್ರಾಮಸ್ಥರು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಈ ಗ್ರಾಮದ ನೂರಾರು ಮನೆಗಳ ಮುಂದೆ ಸಾಲು ಸಾಲಾಗಿ ಸಿಂಟೆಕ್ಸ್ಗಳನ್ನ, ಡ್ರಮ್ಗಳನ್ನ ಜೋಡಿಸಿಟ್ಟಿದ್ದು ಇದು ನೀರಿನ ಸಮಸ್ಯೆಗಳನ್ನ ತೆರೆದಿಡುತ್ತಿದೆ. 15 ದಿನಕ್ಕೊಮ್ಮೆ ಟ್ಯಾಂಕರ್ ನೀರನ್ನ ಪೂರೈಸಲಾಗ್ತಿದೆ. ಅದೇ ಟ್ಯಾಂಕರ್ ನೀರಿನ ಮೂಲಕ ಸಿಂಟೆಕ್ಸ್ಗಳನ್ನ ತುಂಬಿಕೊಳ್ತಾರೆ. ಅವುಗಳನ್ನ ದಿನಬಳಕೆ ಅಂದ್ರೆ ಸ್ನಾನ ಹಾಗೂ ಬಟ್ಟೆ ತೊಳೆಯೋಕೆ ಬಳಸ್ತಾರೆ. ಇಂತಹ ದುಸ್ಥಿತಿಯನ್ನ ಹಲವು ವರ್ಷಗಳಿಂದ ಅನುಭವಿಸುತ್ತಿದ್ರು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಮಾತ್ರ ಇಲ್ಲಿಯವರೆಗೆ ಸಮಸ್ಯೆಗೆ ಮುಕ್ತಿ ನೀಡಿಲ್ಲ. ತಿಂಗಳಿಗೊಮ್ಮೆ ಬರ್ತಾವ್ರಿ, 2 ದಿನಕ್ಕಂತರೂ ಒಮ್ಮೆ ನೀರೇ ಹಾಕಿಲ್ರಿ. ಹಾಕಿದ್ರೆ 2 ಬ್ಯಾರಲ್ ಅವ್ರಿ, 2 ಬ್ಯಾರಲ್ ತುಂಬೋದಗಳೇನೆ ಆಯ್ತು, ಕೊಡಗಳು ತುಂಬ್ಕೋಬೇಡ ಅಂತಾರ. ಆಯ್ತು, 2 ಬ್ಯಾರಲ್ಲೇ ಒಂದು ತಿಂಗಳ ತನ ಆತಾವೇನ್ರಿ ನೀರು. ಜಳಕಕ್ಕೆ, ಬಟ್ಟೆ ಒಗ್ಯೋದಕ್ಕೆ ಎಲ್ಲ ಒಟ್ಟದು ಭಾಳ ತಿಪ್ಪಲನೇ ಅದ್ರಿ ನೀರಿಂದು. ಜಳಕಕ್ಕೆ ನೋಡ್ರಿ, ಗಮ್ಮೆಲ್ದಾಗ ಹುಡುಗರಿಗೆ ಕುಂದ್ರಿಸಿಕೆ ಮೈ ತೊಳಸೋದು ಅವೇ ನೀರಾಗೆ ಬಟ್ಟೆ ಒಗ್ಯೋದ್ರಿ. ಕುಡಿಯೋ ನೀರಿಂದಂತರೂ ಭಾಳ ತಿಪ್ಪಲ ಅದ್ರಿ. ನೀರಿಂದಂತರೂ ಅಲ್ಲಿ ರೊಕ್ಕ ಕೊಡ್ತಾರಿಲ್ಲ ಅಂದ್ರೆ ಇಲ್ಲಿ ಗೌಡ್ರ ಬಲ್ಲಿ ಬಂದಕ್ಕೆ ತಗೊಂಡ್ ಹೋಗ್ತೀವ್ರಿ. ಈಗ ಅಲ್ಲಿಗೆ ಇಟ್ಟು ಕುಡಿಲಾಕ ಹೋಯ್ತೀವಿ. 2 ಕೊಡ ನೀರ್ ಆತಾವನ್ರಿ ಅಡಿಗೆಗೆ ಕುಡಿಲಾಕ. ನಮಗ್ ನೀರ್ ಬೇಕ್ರಿ. ಈಗ ನೀರ್ ಬರ್ಲಿಲ್ಲ ಅಂದ್ರೆ ಮತ್ತೆ ನಾವು ಅಲ್ಲಿಗೆ ಬರ್ತೀವಿ ನೋಡ್ರಿ ಯಾದಗಿರಿಗೆ. ಒಂದು ಕಡೆ ಕುಡಿಯುವ ನೀರಿಲ್ಲದೆ ಸ್ನಾನ ಹಾಗೂ ಬಟ್ಟೆ ತೊಳೆಯೋಕೆ ಸಂಕಷ್ಟ ಪಡ್ತಾ ಇದ್ರೆ, ಇನ್ನೊಂದೆಡೆ ಟ್ಯಾಂಕರ್ ಮೂಲಕ ಪೂರೈಕೆ ಆಗ್ತಿರುವ ಕಲುಷಿತ ನೀರಿನಿಂದ ಹಲವು ರೋಗದ ಬಾಧೆಯಿಂದ ಜನರು ಹೈರಾಣಾಗಿದ್ದಾರೆ. ಭಾಳ ಕಲುಷಿತವಾಗಿ ನೀರು ಬರ್ತಾವ. ಒಟ್ಟ ನೀರಿನ ಭಾಳ ಪ್ರಾಬ್ಲಮ್ ಐತಿ. ಪಂಚಾಯತಿಗೆ ಹೋಗಿ ಅಪ್ಲಿಕೇಶನ್ ಹಾಕಿದ್ರೆ ಅಷ್ಟೇ ನೀರು ಬರ್ತಾವೆ. ಇಲ್ಲಿಕಂದ್ರೆ ನೀರು ಬರಂಗಿಲ್ಲ. ಅದು ಒಂದೇ ಬ್ಯಾರಲ್ ತುಂಬ್ಕೊ ಅಂತ ಕಂಟಿನ್ಯೂ ಮಾಡ್ತಾರಿ. ಕೊಡಗಳು ತುಂಬಂಗಿಲ್ಲ. 20 ಜನ 30 ಜನ ಮನೆಯಾಗಿದ್ರೆ ಹೆಂಗ್ ಮಾಡ್ಬೇಕ್ರಿ ನಾವು? ಹುಡುಗರಿಗೆ ಅಲರ್ಜಿ ಆಗಾಕತ್ತದ, ಜ್ವರ ಬರ್ತಾವ್ರಿ ನೀರು ಕುಡಿದ್ರ. ಜಾಸ್ತಿ ಅಲರ್ಜಿ ಅಲ್ಲತ್ತಾರ. ಪ್ರತಿಯೊಂದು ಹುಡುಗರಿಗೂ ಇಲ್ಲಿ ಜಾಸ್ತಿ ಅಲರ್ಜಿನೇ ಆಗಾಕತ್ತದ್ರಿ. ಸ್ವಚ್ಛತಾ ನೀರು ಕುಡೀರಿ ಅಂತ ಹೇಳ್ತಾರೆ. ನೀರು ಏನ್ ಮಾಡ್ಬೇಕ್ರಿ? ಪ್ರತಿಯೊಂದು ದಿನಾನು ಕೊಂಡು ನೀರು ತಂದು ಹಾಕಕ್ಕಾಗಲ್ಲ ರೀ. ಮತ್ತೊಂದು ಊರಿಗೆ ಹೋಗಿ ಹೆಂಗ್ ತರ್ಬೇಕ್ರಿ ನಾವು ನೀರು? ಈ ಊರಲ್ಲೇ ಒಟ್ಟ ನೀರಿಲ್ಲ ರೀ. ನೀರು ಬೇಕೇ ಬೇಕ್ರಿ. 2 ದಿನಕ್ಕೊಮ್ಮೆ ಅಂತೂ ಕಂಪಲ್ಸರಿ ನೀರು ಬೇಕ್ರಿ. ಒಟ್ನಲ್ಲಿ ಬಿರು ಬೇಸಿಗೆ ಆರಂಭವಾಗ್ತಿದ್ದಂತೆ ಯಕ್ತಾಪುರ ಗ್ರಾಮದಲ್ಲಿ ನೀರಿನ ಸಮಸ್ಯೆಯ ವಿರಾಟ ದರ್ಶನವಾಗಿದೆ. ರೂಪೇಶ್, ಪಬ್ಲಿಕ್ ಟಿವಿ, ಯಾದಗಿರಿ.